ಮಾಡಬಾರ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಹೋರಾಟ ಮಾಡ್ಕೊಂಬಂದಿದೆ. ಆಮೇಲೆ ರಸ್ತೆ ತಡೆ ಪ್ರತಿಭಟನೆಗಳಾಗಿದೆ. ತಹಸೀಲ್ದಾರ್ ಮನವಿ ಕೊಟ್ಟಿದ್ದಾರೆ, ಪುರಸಭೆ ಕೊಟ್ಟಿದ್ದಾರೆ, APMC ಕೊಟ್ಟಿದ್ದಾರೆ. ಪ್ರತಿ ವರ್ಷವೂ ಏನಾಗ್ತೈತೆ ಅಂದರೆ ನಾವು ತಿರುವು ಮಾಡ್ತೀವಿ ಅಂತೇಳಿ ಮತ್ತೆ ಅದೇ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಮೊನ್ನೆ ಏನಾಗಿದೆ ಅಂದರೆ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಬಂದು ಪ್ರತಿಭಟನೆ ಮಾಡಿದ್ದಕ್ಕೆ ತಿರುಗಿ ಅಲ್ಲೇ ಕ್ರಾಶ್ ಆಗಿ ತಿರುಗಿ ಹೋಗುವಂಥ ಸಂದರ್ಭ ಒಬ್ಬರು ರಾಜಕೀಯ ವ್ಯಕ್ತಿ ಬಂದು ಅಲ್ಲೇ ಕ್ರಾಶ್ ಮಾಡೋ ಥರ ಮಾಡಿ ಡಿಸ್ಪ್ಯಾಚ್ ಆಗಿದೆ. ನಿನ್ನೆ ಮಾಜಿ ಶಾಸಕರು ಬಂದು ಸರ್ ಹೇಳಿ ಸರ್. ಇವಾಗ ನಾನು ಅನೇಕ ದಿವಸಗಳ ಹಿಂದೆ ಈಗಾಗಲೇ ನಾನು ಎಲ್ಲ ಅಧಿಕಾರಿಗಳು ತಹಸೀಲ್ದಾರ್ ತಿಳಿಸಿದ್ದೇನೆ, ಪೊಲೀಸ್ನವರು ಡಿಪಾರ್ಟ್ಮೆಂಟ್ನವರು ತಿಳಿಸಿದ್ದೇನೆ, ಮತ್ತು ಮುನ್ಸಿಪಾಲ್ಟಿ ಅವರು ತಿಳಿಸಿದ್ದೇನೆ, ಎಲ್ಲ ಅಧಿಕಾರಿಗಳು ತಿಳಿಸಿದ್ದೇನೆ. ಏನು ಪಟ್ಟಣದ ಹಾದು ಹೋಗುವವರಿಗೆ ಪಾಪ ಪೇಷಂಟ್ಸು ಆಂಬುಲೆನ್ಸು ಎಲ್ಲ ಹೋಗುತ್ತೆ, ಯಾರಿಗೂ ತೊಂದರೆ ಆಗದಂಗೆ ನಡೆಸ್ಕೊಂಡು ಹೋಗ್ರಪ್ಪ, ಸುಮ್ಮನೆ ಅದು ಯಾರಿಗೂ ತೊಂದರೆ ಮಾಡಬೇಡ, ತೊಂದರೆ ಇಲ್ದಂಗೆ ನಡ್ಕೊಂಡು ಹೋಗಿ ಮುಂದೆ ವ್ಯವಸ್ಥೆ ಮಾಡೋಣ. ತೊಂದರೆ ಆಗ್ತದೆ ಅಂತಕ್ಕಂಥ ಇವಾಗ ಇನ್ನೊಂದು 15 ದಿವಸ ನಡೆಯುವುದು, ಅದಕ್ಕೆ ಯಾಕೆ ನಾವು ಸುಮ್ಮನೆ ಅನ್ನೆಸರಿ ರಾಮಾಯಣಗಳು ಇಟ್ಕೋಬೇಕು. 15 ದಿವಸ ನಡೆಯುತ್ತೆ. ಅವ್ರಿಗೆ ಪರ್ಮನೆಂಟ್ ಆಗಿ APMC ಜಾಗ ಕೊಡಬೇಕು ಅಂತೇಳಿ ಅವ್ರು ನಾವು ಕೊಡ್ತೀವಿ ಅಂತೇಳಿ APMC ಅವ್ರು ಹೇಳ್ತಿದ್ದಾರೆ. ಆದರೆ ಇವರು ಇಲ್ಲಿಂದ ಹೋಗೋದಕ್ಕೆ ಹಿಂಜರಿತಾ ಇದ್ದಾರೆ. ಮುಂದಿನ ವರ್ಷಕ್ಕೆ 100% ಎಲ್ಲರೂ ಓಕೆ.